ಇನ್ಕಂಪ್ಲೀಟ್ ಫಿಗರ್ಸು ಪಾರ್ಟ್ 1 ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೋಡಿ, ಪ್ರಾಬ್ಲಮ್ ಫಿಗರ್ ಇದೆ. ಪ್ರಾಬ್ಲಮ್ ಫಿಗರಲ್ಲಿ ಇಲ್ಲಿ ಇನ್ಕಂಪ್ಲೀಟ್ ಕೊಟ್ಟಿದ್ದಾರೆ, ಖಾಲಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕು. ನೋಡಿ, ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ, ಡೈಮಂಡ್ ಶೇಪು 3 ಲೈನ್ಸ್ ಕೊಟ್ಟು 4th ಲೈನು ಇನ್ಕಂಪ್ಲೀಟ್ ಕೊಟ್ಟಿದ್ದಾರೆ. ನಾವು ಕಂಪ್ಲೀಟ್ ಮಾಡಿ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸರ್ಕಲ್ನ ಮುಕ್ಕಾಲು ಭಾಗ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಒಂದು ಪಾರ್ಟು ನಾವೇ ಕಂಪ್ಲೀಟ್ ಮಾಡ್ಕೋಬೇಕು. ಅದರೊಳಗಡೆ ಇಂಟೂನು ಅಷ್ಟೇ ಒಂದು ಲೈನ್ ಬಿಟ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ಕಂಪ್ಲೀಟ್ ಮಾಡಿದ್ದಾಯಿತು. ಇವಾಗ ಯಾವ ಆಪ್ಷನ್ನು ಅಂತಂದ್ಬಿಟ್ಟು ಚೆಕ್ ಮಾಡಿಬಿಡೋಣ. ಆನ್ಸರ್ ನಾವೇ ರೆಡಿ ಮಾಡಿಬಿಡ್ಬೇಕು. ಅದು ಯಾವ ಆಪ್ಷನ್ಲಿದೆ ಅಂತ ಮಾತ್ರ ಚೆಕ್ ಮಾಡಬೇಕಾಗತ್ತೆ. ಈ ಥರ ಫಿಗರ್ಸ್ಗೆ ಆವಾಗ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ನೋಡಿ, ಎ ಆಪ್ಷನ್ ಅಲ್ಲ, ಬಿ ಆಪ್ಷನ್ನು ಅಲ್ಲ, ಸಿನೂ ಅಲ್ಲ, ಡಿ ಅಲ್ಲಿದೆ. ನೋಡಿ, ನಾನು ಹೆಂಗೆ ಬರ್ತಿದ್ದೀನೋ ಅದೇ ಥರ ಇದೆ ಡಿ ಆಪ್ಷನಲ್ಲಿ. ನೀಟಾಗಿ ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಬಿಟ್ರೆ ಕನ್ಫ್ಯೂಸ್ ಆಗದಿರಂಗೆ ಯಾವ ಆಪ್ಷನ್ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಒಂತ್ಗೆ ಡಿ ಕರೆಕ್ಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒಂತು ಅಷ್ಟೇ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಲೈನು ಕಟ್ಟಾಗಿದೆ, ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಷನ್ ಇರುತ್ತೆ. ಅದನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನೋಡಿ, ಇಲ್ಲಿ ಟ್ರಯಾಂಗಲ್ ಶೇಪು ಬಂದಿದೆ ಅಲ್ವಾ, ಅದನ್ನು ಅಷ್ಟೇ ಡ್ರಾ ಮಾಡಿ ಇಟ್ಕೋಬೇಕು. ಆಮೇಲೆ ಮತ್ತೆ ಈ ಪಾರ್ಟು ಇಲ್ಲಿವರೆಗೂ ಕೊಟ್ಟು ಮತ್ತೆ ಇಲ್ಲಿಂದ ಹಿಂಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ಡ್ರಾ ಮಾಡಿದ್ದಾಯಿತು, ಕಂಪ್ಲೀಟ್ ಆಯಿತು. ಯಾವ ಆಪ್ಷನು ಅಂತ ಇವಾಗ ನಾವು ಸರ್ಚ್ ಮಾಡಬೇಕು ಅಂದರೆ ಏನು ಮಾಡಬೇಕು, 3 ಪಾರ್ಟ್ಸ್ನ ನೀಟಾಗಿ ಮುಚ್ಚಿಟ್ಕೊಬಿಡ್ಬೇಕು. ಮುಚ್ಚಿಟ್ಕೊಂಡ್ಬಿಟ್ಮೇಲೆ ನಾವು ಬರೆದಿರೋ ಪಾರ್ಟು ಯಾವುದು ಅಂತ ಗೊತ್ತಾಗುತ್ತೆ. ನೋಡಿ, ನಾವು ಬರೆದಿರೋದು ಎ ಅಲ್ಲಿಲ್ಲ, ಬಿ ಎಲ್ಲಿದೆ. ನೋಡಿ, ಬಿ ಎಲ್ ಕಾಣಿಸ್ತಾ ಇದೆ, ಸಿ ಎಲ್ಲೂ ಇಲ್ಲ, ಡಿ ಎಲ್ಲೂ ಇಲ್ಲ. ಸೊ ಬಿ ಆಪ್ಷನ್ನ ತಗೊಂಡೋಗಿ ಅಲ್ಲಿ ಜಾಯಿನ್ ಮಾಡಿದ್ರೆ ಸೆಕೆಂಡ್ ಒಂತು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ತರ್ಡ್ ಒಂತು ನೋಡಿ, ಇಂಟು ಶೇಪು ಕಂಪ್ಲೀಟ್ ಮಾಡಬೇಕು. ನೋಡಿ, ಇಲ್ಲಿ ಎಸ್ ಶೇಪು ಕರ್ವಡ್ ಲೈನ್ ನೋಡಿ, ಹಿಂಗೆ ಬಂದು ಹಿಂಗೆ ಬಂದಿದೆ. ಸೊ ನಾವು ಅದೇ ಥರ ಮಾಡಬೇಕು. ಹಿಂಗೆ ಬಂದು ಈ ಕಡೆ ಬರಬೇಕು. ಆಪೋಸಿಟ್ ಕೆಳಗಡೆ ಬಂದು ಮೇಲೆ ಹೋಗಿದೆ. ಇಲ್ಲಿ ಕೆಳಗಡೆಯಿಂದ ಮೇಲೆಗೆ ಬರಬೇಕು. ಆಮೇಲೆ ಮತ್ತೆ ಇಲ್ಲಿ ಗಮನಿಸ್ಬೇಕು ನಾವೇನು ಅಂದರೆ, ನೋಡಿ, ಇಲ್ಲಿ ನಾನು ರಾಂಗ್ ಹಾಕಿದೆ. ಈ ಕಾರ್ನರ್ವರೆಗೂ ಲೈನ್ ಟಚ್ ಆಗಿಲ್ಲ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ನೋಡಿ, ಇಲ್ಲಿ ಕಾರ್ನರ್ವರೆಗೂ ಲೈನ್ ಟಚ್ ಆಗಿಲ್ಲ. ಈ ಲೈನ್ ಬಂದು ಇಲ್ಲಿಗೆ ಎಂಡ್ ಆಗ್ತಾಯಿದೆ, ಈ ಕಾರ್ನರ್ವರೆಗೂ ಬರಬಾರ್ದು. ಸೊ ನೋಡಿ, ಹಿಂಗೆ ಬಂದು ಕೆಳಗಡೆಯಿಂದ ಮೇಲೆಗೆ ಕಂಪ್ಲೀಟ್ ಆಗಬೇಕು ಪೆಟಲ್ಲು. ಸೊ ಕಾರ್ನರ್ಸಲ್ಲಿ ಯಾವುದೂ ಟಚ್ ಆಗಿಲ್ಲ. ಸೊ ಇವಾಗ ಮುಚ್ಚಿಟ್ಬಿಟ್ರೆ ನಮಗೆ ಆನ್ಸರ್ ಫಿಗರು ಯಾವ ಆಪ್ಷನಲ್ಲಿದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಎ ಆಪ್ಷನಲ್ಲಿಲ್ಲ, ಬಿ ಎಲ್ಲಿದೆ ನೋಡಿ, ಸಿ ಎಲ್ಲು ಇಲ್ಲ, ಸಿ ಅಲ್ಲಿ ಕಾರ್ನರಿಂದ ಸ್ಟಾರ್ಟ್ ಆಗಬೇಕು, ಸೈಡಿಂದ ಸ್ಟಾರ್ಟ್ ಆಗಿದೆ, ಆಗೋದಿಲ್ಲ. ಡಿನೂ ಅಲ್ಲ, ಬಿ ಆಪ್ಷನ್ ನೋಡಿ, ಕಾರ್ನರಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಮತ್ತೆ ಈ ಕಾರ್ನರ್ಗೆ ಏನು ಎಂಡ್ ಆಗಿಲ್ಲ, ಸ್ವಲ್ಪ ಗ್ಯಾಪ್ ಇದೆ. ಸೊ ನಮಗೂ ಅದೇ ಬೇಕಾಗಿರೋದು. ತರ್ಡ್ ಬಂತಿಗೆ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಬಂತು ಡ್ರಾ ಮಾಡಿಬಿಡ್ಬೇಕು. ನೋಡಿ, ಇಲ್ಲಿ ಡೈಮಂಡ್ ಶೇಪ್ ಕಟ್ ಮಾಡಿದರೆ ಫಿಲ್ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಬಾಕ್ಸ್ ಕಟ್ ಮಾಡಿದರೆ ಫಿಲ್ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಇನ್ನೇನು, ಇಲ್ಲಿ ಡೈಮಂಡ್ ಶೇಪು, ಇಲ್ಲೊಂದು ಲೈನ್ ಆಯಿತು, ಇಲ್ಲೊಂದು ಲೈನು, ಇಲ್ಲೊಂದು ಲೈನು, ಇಲ್ಲೊಂದು ಲೈನ್, 3 ಲೈನ್ಸ್ ಆಯಿತು. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್. ಇದು ಹೆಂಗಿದೆಯೋ ಅದೇ ಥರ ಡ್ರಾ ಮಾಡಿದ್ದಾದಮೇಲೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಫಿಂಗರ್ಸಿಂದ ಫಿಗರ್ನ ಕ್ಲೋಸ್ ಮಾಡಿಟ್ಕೊಂಡ್ರೆ ಇನ್ಕಂಪ್ಲೀಟ್ ಫಿಗರ್ ಯಾವುದ್ರಲ್ಲಿ ಕಾಣಿಸ್ತಾ ಇದೆ, ಎ ಅಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಕಾಣಿಸ್ತಾ ಇದೆ. ಬಿ ಅಲ್ಲಿ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ, ಆಗೋದಿಲ್ಲ. ಸಿ ಕೆಳಗಡೆ ಕಾಣಿಸ್ತಾ ಇದೆ. ಡಿ ಆಪ್ಷನ್ ಇದೆ ನೋಡಿ, ನಾವು ಬರೆದಿರೋ ಥರನೇ ಇದೆ ಸೇಮ್. ಸೊ ಎ ಫೋರ್ತ್ ಒಂತಿಗೆ ಡಿ ಆಪ್ಷನ್ ಕರೆಕ್ಟ್. ನೋಡಿದ ತಕ್ಷಣ ಎ ಕರೆಕ್ಟ್ ಅನಿಸುತ್ತೆ, ಬಟ್ ಈ ಲೈನ್ ಎಲ್ಲೂ ಇಲ್ಲ, ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಆಗೋದಿಲ್ಲ. ಆಮೇಲೆ ಇದು ಟ್ರಯಾಂಗಲ್ನ ಕಂಪ್ಲೀಟ್ ಮಾಡಬೇಕು. ಟ್ರಯಾಂಗಲ್ನ ಕಂಪ್ಲೀಟ್ ಆದಮೇಲೆ ನೋಡಿ, ಇಲ್ಲಿ ಲೈನ್ಸು, ಇಲ್ಲಿ 1 2 3 ಲೈನ್ಸು. ಆಮೇಲೆ ಈ ಥರ ಬಂದಿರಬೇಕು. ಯಾವುದ್ರಲ್ಲಿದೆ ನೋಡೋಣ. ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ಆಪ್ಷನ್ ಕರೆಕ್ಟು ಅಂತ. ಎ ಅಲ್ಲೇ ಇದೆ ನೋಡಿ, ಬಿ ಅಲ್ಲಿ ಡೈರೆಕ್ಷನ್ ಚೇಂಜ್ ಇದೆ, ಸಿ ಅಲ್ಲಿ ಲೈನ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಡಿ ಅಲ್ಲಿ ಲೈನ್ಸು ಕಮ್ಮಿ ಕೊಟ್ಟಿದ್ದಾರೆ. ಸೊ ನಮಗೆ 3 ಲೈನ್ಸ್ ಬೇಕು, ಎ ಆಪ್ಷನಲ್ಲಿ ಕಾಣಿಸ್ತಾ ಇದೆ. ಸೊ ಎ ಆಪ್ಷನ್ನ ತಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಗುತ್ತೆ. ಫಿಫ್ತ್ ಒಂತಿಗೆ ಎ ಕರೆಕ್ಟ್ ಆಯಿತು. ನೆಕ್ಸ್ಟ್ ಸಿಕ್ಸ್ತ್ ಒಂತು ನೋಡೋಣ, ಕಂಪ್ಲೀಟ್ ಮಾಡ್ಕೊಳ್ಳೋಣ.
ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಇನ್ಕಂಪ್ಲೀಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಈ ಕಾರ್ನರ್ಗೆ ಈ ಪೆಟಲ್ಲು ಹಿಂಗೆ ಬಂದು ಹಿಂಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಧ್ಯ ಎಲ್ಲ ಕಡೆ ಒಳಗಡೆ ನೋಡಿ, ಇಲ್ಲೂ ಪ್ಲಸ್ ಇದೆ, ಅದನ್ನೂ ಗಮನಿಸ್ಬೇಕು ನಾವು. ಇಲ್ಲೂ ಪ್ಲಸ್ ಇದೆ, ಇಲ್ಲಿ ಇಂಟು ಕೊಟ್ಟಿದ್ದಾರೆ, ಸೊ ನಾವು ಇಲ್ಲಿ ಇಂಟುನ ಹಾಕಬೇಕಾಗತ್ತೆ. ಪ್ರತಿಯೊಂದು ಸಿಂಬಲನ್ನು ಚೆಕ್ ಮಾಡಬೇಕು. ನೋಡಿ, ಪ್ಲಸ್ ಕೊಟ್ಟಿದ್ದಾರೆ, ಇಲ್ಲಿ ಇಂಟು ಕೊಟ್ಟಿರೋದಕ್ಕೆ ನಾವು ಇಂಟು ಹಾಕಬೇಕು. ಎಲ್ಲ ಕಾರ್ನರ್ಸಲ್ಲೂ ಸರ್ಕಲ್ ಕೊಟ್ಟಿದ್ದಾರೆ, ಇಲ್ಲಿ ಸರ್ಕಲ್ನ ಹಾಕಬೇಕು ನಾವು. ಪೆಟಲ್ ಬಂದು ಇಂಟು ಬಂದು ಸರ್ಕಲ್ ಬಂದಿರಬೇಕು. ಎಲ್ಲಿದೆ? ಎ ಅಲ್ಲಿಲ್ಲ, ಬಿ ಅಲ್ಲಿ ಇದೆ ಬಟ್ ಪ್ಲಸ್ ಕೊಟ್ಬಿಟ್ಟಿದ್ದಾರೆ, ಆಗೋದಿಲ್ಲ. ಸಿ ಅಲ್ಲಿದೆ ನೋಡಿ, ಡಿ ಎಲ್ ಆ ಕಡೆ ಡೈರೆಕ್ಷನ್ಗಿದೆ, ಅದು ಆಗೋದಿಲ್ಲ. 6th ಮಂತ್ಗೆ ಸಿ ಕರೆಕ್ಟ್ ಆಯಿತು. ನೆಕ್ಸ್ಟ್ 7th ಮಂತ್ ನೋಡೋಣ. 7th ಮಂತ್ಗೆ ಡೈಮಂಡ್ ಶೇಪ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಇಲ್ಲಿ. ಆಮೇಲೆ ಮತ್ತೆ 1 2 3 ಎಲ್ಲ ಪಾರ್ಟ್ಸಲ್ಲೂ 3 ಲೈನ್ಸ್ ಕೊಟ್ಟಿದ್ದಾರೆ. ಸೊ ನಾವು 3 ಲೈನ್ಸ್ನ ಹಿಂಗೆ ಡ್ರಾ ಮಾಡಿದ್ರೆ ಫಿಗರ್ ಕಂಪ್ಲೀಟ್ ಆಯಿತು. ಇವಾಗ ಎಲ್ಲಿದೆ ಅದು? ಎ ಆಪ್ಷನಲ್ಲೇ ಇದೆ. 7th ಮಂತ್ಗೆ ಎ ಈಸ್ ದ ಕರೆಕ್ಟ್ ಆನ್ಸರ್. ಬಿ ಡೈರೆಕ್ಷನ್ ಚೇಂಜ್ ಕೊಟ್ಟಿದ್ದಾರೆ, ಸಿ ಅಲ್ಲಿ 4 ಲೈನ್ಸ್ ಕೊಟ್ಬಿಟ್ಟಿದ್ದಾರೆ, ಆಗೋದಿಲ್ಲ. ಡಿ ಯಲ್ಲೂ ಡೈರೆಕ್ಷನ್ ಚೇಂಜ್ ಕೊಟ್ಟಿದ್ದಾರೆ. 7th ಮಂತ್ಗೆ ಈ ಪಾರ್ಟ್ನ ತೊಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿದ್ರೆ ಫಿಗರು ಕಂಪ್ಲೀಟ್ ಆಗುತ್ತೆ. 7th ಮಂತ್ಗೆ ಎ ಕರೆಕ್ಟ್ ಆನ್ಸರ್ ಆಯಿತು. ನೆಕ್ಸ್ಟ್ 8th ಮಂತ್ ನೋಡೋಣ. ಅಲ್ಲಿ ಫಿಗರ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಸರ್ಕಲ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೇನಿದೆ? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಲೈನ್ ಬರುತ್ತೆ. ಅದಾದಮೇಲೆ ಮತ್ತೆ ಟ್ರಯಾಂಗಲ್ ಬರುತ್ತೆ ಇಲ್ಲಿ. ಆಮೇಲೆ ಮತ್ತೆ ಔಟ್ಸೈಡ್ಗೆ ಒಂದು ಆ್ಯರೋ ಬರುತ್ತೆ. ಸೊ ಎಲ್ಲ ಡ್ರಾ ಮಾಡಿದ್ದಾಯಿತು. ಡ್ರಾ ಮಾಡಿದಾದಮೇಲೆ ನಾವು ಈ ಥರ ಫಿಗರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ಹಿಂಗೆ ಕ್ಲೋಸ್ ಮಾಡಿ ಇಟ್ಕೊಂಬಿಡ್ಬೇಕು. ಕ್ಲೋಸ್ ಮಾಡಿದಾಗ ನೋಡಿ, ನಾವು ಡ್ರಾ ಮಾಡಿರೋ ಥರದೇ ಇರಬೇಕು. ಎ ಆಪ್ಷನಲ್ಲಿ ಡೈರೆಕ್ಷನ್ ಚೇಂಜ್ ಇದೆ, ಬಿ ಆಪ್ಷನ್ ಕರೆಕ್ಟ್, ಸಿ ಆಪ್ಷನಲ್ಲಿ ಬಿ ಆಪ್ಷನು ರಾಂಗು, ಆ್ಯರೋ ರಿವರ್ಸ್ ಬರ್ತಾ ಇದೆ. ಸಿ ಆಪ್ಷನಲ್ಲಿ ಆ್ಯರೋ ಕೊಟ್ಟಿಲ್ಲ, ರಾಂಗು. ಡಿ ಆಪ್ಷನ್ ನೋಡಿ, ಡಿ ಆಪ್ಷನ್ ಕರೆಕ್ಟಾಗಿದೆ, ಆ್ಯರೋ ಎಲ್ಲನೂ ಕರೆಕ್ಟಾಗಿದೆ. ಸೊ 8th ಮಂತ್ಗೆ ಡಿ ಆಪ್ಷನ್ ಕರೆಕ್ಟ್ ಆನ್ಸರ್. ಡಿ ಆಪ್ಷನ್ನ ತೊಗೊಂಡು ಬಂದು ಇಲ್ಲಿ ಸೇರಿಸಿದ್ರೆ ಫಿಗರು ಕಂಪ್ಲೀಟ್ ಆಗುತ್ತೆ. 8th ಮಂತ್ಗೆ ಡಿ ಆಪ್ಷನ್ ಕರೆಕ್ಟ್. ಇವಾಗ 9th ಮಂತ್. ಇಲ್ಲೂ ಕಂಪ್ಲೀಟ್ ಶೇಡೆಡ್ ಪಾರ್ಟ್ ಇದೆ, ಸರ್ಕಲ್ಸ್ ಕೊಟ್ಟಿದ್ದಾರೆ, ಶೇಡ್ ಆಗಿಲ್ಲ. ಇವಾಗ ಇದನ್ನು ಕಂಪ್ಲೀಟ್ ಮಾಡೋಣ. ಇಲ್ಲೊಂದು ಕಂಪ್ಲೀಟ್ ಆಯಿತು ಸರ್ಕಲ್ಲು. ಆಮೇಲೆ ಇಲ್ಲೊಂದು ಸರ್ಕಲ್ ಕಂಪ್ಲೀಟ್ ಆಯಿತು. ಇದು ಶೇಡ್ ಆಗಿಲ್ಲ, ನಾವು ಶೇಡ್ ಮಾಡಬಾರ್ದು. ಇಲ್ಲೂ ಖಾಲಿ ಇದೆ, ಬಟ್ ಇಲ್ಲಿ ಶೇಡೆಡ್ ಸರ್ಕಲ್ ಕೊಟ್ಟಿದ್ದಾರೆ, ನಾವು ಶೇಡೆಡ್ ಸರ್ಕಲ್ನ ಇಲ್ಲಿ ಇಡಬೇಕು. ಇವಾಗ ಎ ಆಪ್ಷನಲ್ಲೇ ಕಾಣಿಸ್ತಾ ಇದೆ ನೋಡಿ, 2 ಕರ್ವರ್ಡ್ ಲೈನ್ಸು, 2 ಫಿಲ್ ಆಗೋಂಥದ್ದು. ಆಮೇಲೆ ಮತ್ತೆ ಇಲ್ಲಿ ಶೇಡೆಡ್ ಇದೆ, ಇಲ್ಲೂ ಶೇಡೆಡ್ ಇದೆ. 9th ಮಂತ್ಗೆ ಎ ಈಸ್ ದ ಕರೆಕ್ಟ್ ಆನ್ಸರ್. ಇನ್ಯಾವುದೂ ಆಗಲ್ಲ. ಸಿ ಆಗುತ್ತೆ, ಬಟ್ ಇಲ್ಲಿ ನೋಡಿ ಶೇಡ್ ಆಗಿಲ್ಲ. ಅವ್ರು ಶೇಡ್ ಕೊಟ್ಟಿದ್ಮೇಲೆ ನಾವು ಶೇಡೆಡ್ದೆ ತೊಗೋಬೇಕು. ಇಲ್ಲಿ ಆಪೋಸಿಟ್ಟು ಹೆಂಗಿದೆಯೋ ಹಂಗೆ ಥರ ಬರಬೇಕು. ಆಮೇಲೆ ಮತ್ತೆ 10th ಮಂತ್ಗೆ ನೋಡೋಣ. 10th ಮಂತನ್ನ ಕಂಪ್ಲೀಟ್ ನಾವೇ ಬರೆದು ಡ್ರಾ ಮಾಡ್ಕೋಬೇಕು. ಡೈಮಂಡ್ ಶೇಪ್ ಡ್ರಾ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಡೈಮಂಡ್ ಶೇಪ್ ಆಯಿತು. ಅದಾದಮೇಲೆ ಇಲ್ಲೊಂದು ಲೈನ್ ಬರುತ್ತೆ. ಆಮೇಲೆ ಮತ್ತೆ ಇಲ್ಲಿ ಡೈಮಂಡ್ ಶೇಪ್ ಒಳಗಡೆ ಪ್ಲಸ್ ಕೊಟ್ಟಿದ್ದಾರೆ, ಪ್ಲಸ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಬಂದಿದೆ ಲೈನ್. ಇವಾಗ ಕಂಪ್ಲೀಟ್ ಆಯಿತು. ಅದು ಹೆಂಗಿದೆಯೋ ಹಂಗೆ ಎಲ್ಲ ಪಾರ್ಟ್ಸಲ್ಲೂ ಹೆಂಗಿದೆಯೋ ಹಾಗೆ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮತ್ತು ಈ ಕಡೆ ಕ್ಲೋಸ್ ಮಾಡಿ ಇಟ್ಕೊಬಿಟ್ರೆ ಯಾವ್ದು ಕಾಣಿಸ್ತಾ ಇದೆ ನೋಡಿ, ಇದೇ ಥರ ಇರಬೇಕು. ಎ ಅಲ್ಲಿಲ್ಲ, ಬಿ ಎಲ್ ಕಾಣಿಸ್ತಿದೆ ನೋಡಿ. ಸಿ ಎಲ್ ಡೈರೆಕ್ಷನ್ ಚೇಂಜ್ ಆಗಿದೆ, ಡಿ ಎಲ್ ಎಕ್ಸ್ಟ್ರಾ ಲೈನ್ ಕೊಟ್ಟಿದ್ದಾರೆ, ಬಿ ಎಲ್ ಕಾಣಿಸ್ತಿದೆ ನಾವು ಡ್ರಾ ಮಾಡಿರೋ ಥರನೇ. ಸೊ 10th ಮಂತ್ಗೆ ಬಿ ಈಸ್ ದ ಕರೆಕ್ಟ್ ಆನ್ಸರ್.